ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜಕೀಯ ಮತ್ತಷ್ಟು ಗರಿಗೆದರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂಥ ಒಳಬೇಗುದಿ ಬಿಜೆಪಿ ಏನು ಕೂಡ ಹೊರತಾಗಿಲ್ಲ. ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಇಲ್ಲಿ ವಿ ಸೋಮಣ್ಣ ಅವರ ಮನವೊಲಿಸೋದಕ್ಕೆ ಒಂದು ಬಣ ಪ್ರಯತ್ನ ಕೂಡ ಪಟ್ಟಿದೆ. ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ವಹಿಸ್ಕೊಳ್ಳಿ ನೀವು ಅಂತ ಎರಡನ್ನೂ ನಿರ್ವಹಿಸುವ ಬಗ್ಗೆ ಮನಸ್ಸು ಮಾಡಿದ್ದಾರೆ ಸೋಮಣ್ಣ. ಯಾಕಂದ್ರೆ ಕೇಂದ್ರ ಸಚಿವ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅವ್ರಿಗೆ ಒಪ್ಪಿಗೆ ಇಲ್ಲ. ಯಾಕಂದ್ರೆ ವರಿಷ್ಠರು ಕೂಡ ಇವ್ರಿಗೆ ಸೂಚನೆ ಕೊಟ್ಟಿದ್ದಾರಂತೆ, ಇಲ್ಲ ನೀವು ಮುಂದುವರಿಯಿರಿ ಅಂತ ಹೇಳಿ. ಆದರೆ ಅದನ್ನ ಬಿಟ್ಟು ಇಲ್ಲಿ ರಾಜ್ಯದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕಾ, ಪಕ್ಷದ ಚುಕ್ಕಾಣಿಯನ್ನ, ಅಥವಾ ಅದ್ರ ಜೊತೆಗೇನೆ ನಿಭಾಯಿಸ್ಕೊಂಡು ಹೋಗ್ಬೇಕಾ, ಇದು ಸವಾಲೀಗ ಮುಂದೆ ಇರೋದು. ಒಟ್ಟಿನಲ್ಲಿ ಸೋಮಣ್ಣ ಅವರಿಗೆ ಒಂದಷ್ಟು ಜನ ಮನವಿ ಅಂತೂ ಮಾಡಿದ್ದಾರೆ. ಅಥವಾ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನೇನಾದರೂ ಮುಂದುವರಿಸಿದ್ರೆ ಆಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಸೊ ಹಾಗೆ ಪದಾಧಿಕಾರಿಗಳು ಸಂಪೂರ್ಣ ಬದಲಾವಣೆ ಆಗೋದಂತೂ ನಿಶ್ಚಿತ. ಒಟ್ಟಿನಲ್ಲಿ ಮೇಜರ್ ಸರ್ಜರಿ ಅಂತೂ ಆಗತ್ತೆ ಅಂತ ಜುಲೈ ಮೊದಲ ವಾರದಲ್ಲೇ ಅಂತಿಮ ನಿರ್ಧಾರ ಘೋಷಣೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಏಕಕಾಲದಲ್ಲಿ 6-8 ರಾಜ್ಯ ಘಟಕಗಳ ಅಧ್ಯಕ್ಷರ ಘೋಷಣೆ ಆಗಬಹುದು, ಬದಲಾವಣೆಗಳಾಗಬಹುದು ಅಥವಾ ಮುಂದುವರಿಸುವಂತ ಸಾಧ್ಯತೆ. ಸೊ ಅದನ್ನು ಏನು ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದು ಈಗ ಕುತೂಹಲ. ಒಂದಷ್ಟು ಜನ ವಿಜೇಂದ್ರ ಅವರು ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟಿಡಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ, ವಿಜೇಂದ್ರ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು, ಈಗಷ್ಟೇ ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ತಾ ಇದ್ದಾರೆ, ಅವರಿಗೆ ಇನ್ನಷ್ಟು ಗ್ರಿಪ್ ಸಿಗಬೇಕಾಗಿದೆ, ಬಟ್ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಒಬ್ಬ ಯುವ ನಾಯಕ ಅನ್ನುವಂಥದ್ದು ಒಂದಷ್ಟು ಜನ ವಿಜೇಂದ್ರ ಪರ ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲ, ವಿಜೇಂದ್ರ ಅವರನ್ನು ಕಂಟಿನ್ಯೂ ಮಾಡಿದ್ರೆ ಕಾರ್ಯದರ್ಶಿಗಳನ್ನು ಬದಲಾವಣೆ ಮಾಡಬೇಕು, ಒಂದಷ್ಟು ಜನ ಪದಾಧಿಕಾರಿಗಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ವಿಚಾರ. ಇಲ್ವಾ ಹೋಲ್ ಆಗಿ ಫುಲ್ ಬಿಜೆಪಿ ಪೂರ್ತಿಯಾಗಿ ಮತ್ತೊಂದು ಸತಿ ರಿಮಾಡಿಫೈ ಮಾಡಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಎಲ್ಲರನ್ನೂ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇವೆ ಈಗ ಹೈಕಮಾಂಡ್ ಮುಂದೆ. ಇನ್ನೊಂದು ಕಡೆ ಸೋಮಣ್ಣ ಅವ್ರ ಮೇಲೆ ಒಂದಷ್ಟು ಜನ ಒಲವು ತೋರಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ಹನಿ ನೀಡ್ತಾರೆ. ಕಿರಣ್, ಈಗ ಬಿಜೆಪಿಯಲ್ಲಿ ಇರುವಂತಹ ಆಪ್ಷನ್ಸ್ ಏನು? ಈಗ ವಿಜೇಂದ್ರ ಕಂಟಿನ್ಯೂ ಮಾಡೋದಾ ಅಥವಾ ಬೇರೆಯವ್ರನ್ನ ತರೋದಾ ಅಥವಾ ಸೋಮಣ್ಣ ಅವ್ರನ್ನ ತರೋದ್ರ ಬಗ್ಗೆ ಹೇಗೆ ಚರ್ಚೆಗಳಾಗ್ತಾ ಇವೆ? ಒಟ್ಟಾರೆ ಏನು ನಡೀತಾ ಇದೆ ಈಗ ಬಿಜೆಪಿ ಪಕ್ಷದಲ್ಲಿ ಒಳಗಡೆ? ಹೇಮಂತ್, ಸದ್ಯದ ಪರಿಸ್ಥಿತಿಯಲ್ಲಿ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರನ್ನೇ ಪೂರ್ಣಾವಧಿಗೆ ಅಂದ್ರೆ 3 ವರ್ಷಗಳ ಮುಂದಿನ ಅವಧಿಗೆ ಮುಂದುವರಿಸ್ತಾರೆ ಅನ್ನುವಂತಹ ಬೆಳವಣಿಗೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಪರ್ಯಾಯವಾದಂತಹ ನೇಮಕಾತಿಯನ್ನ ಮಾಡುವ ಬಗ್ಗೆ ಕೂಡ ಚರ್ಚೆಗಳು ಕೂಡ ನಡೀತಾ ಇದೆ ಮತ್ತು ಒಂದಷ್ಟು ತಂಡದಿಂದ ಬಿಜೆಪಿಯಲ್ಲಿರುವಂತಹ 2-3 ತಂಡಗಳಿಂದ ಪರ್ಯಾಯ ಅಧ್ಯಕ್ಷರನ್ನ ನೇಮಕ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತ ಒಂದು ವಿಚಾರವೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಒಂದು ನಿಮಿಷ ಕಿರಣ್, ನಿಮ್ಮ ಫೋನ್ ಲೈನ್ ಡಿಸ್ಟರ್ಬ್ ಇದೆ, ನಿಮ್ಮ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ.